ತಪಕೇಶ್ವರ ಮಹಾದೇವ ಮಂದಿರದ ಪುಟ್ಟ ಮಾಹಿತಿ. ಭಾರತದ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಡೆಹ್ರಾಡೂನ್ನಲ್ಲಿರುವ ಒಂದು ಪ್ರಸಿದ್ಧ ಶಿವಮಂದಿರ. ಇದು ಡೆಹ್ರಾಡೂನ್ ನಗರದಿಂದ ಸುಮಾರು 6.5 ಕಿಲೋಮೀಟರ್ ದೂರದಲ್ಲಿ ತಪಕೇಶ್ವರ ರಸ್ತೆಯಲ್ಲಿದೆ. ಈ ಮಂದಿರವು ನೈಸರ್ಗಿಕ ಗುಹೆಯೊಳಗೆ ನಿರ್ಮಿಸಲ್ಪಟ್ಟಿದ್ದು, ಗುಹೆಯ ಛಾವಣಿಯಿಂದ ನೀರಿನ ಹನಿಗಳು ತಪಕ್ ತಪಕ್ ಶಬ್ದದೊಂದಿಗೆ ಶಿವಲಿಂಗದ ಮೇಲೆ ಬೀಳುವುದರಿಂದ ಇದಕ್ಕೆ ತಪಕೇಶ್ವರ ಎಂಬ ಹೆಸರು ಬಂದಿದೆ. ಇತಿಹಾಸ ಮತ್ತು ಪುರಾಣಗಳ ಉಲ್ಲೇಖದಂತೆ ಈ ಮಂದಿರವು ಮಹಾಭಾರತ ಕಾಲದ್ದೆಂದು ನಂಬಲಾಗಿದೆ. ಪಾಂಡವರ ಗುರು ದ್ರೋಣರು ಇಲ್ಲಿ ತಪಸ್ಸು ಮಾಡಿದರೆಂದು ಪ್ರತೀತಿ. ಅವರ ಹೆಸರಿನಿಂದಲೇ ದ್ರೋಣನಗರಿ ಡೆಹ್ರಾಡೂನ್ ಎಂಬ ಹೆಸರು ಬಂದಿದೆ. ಕೆಲವು ಕಥೆಗಳ ಪ್ರಕಾರ ಶಿವನು ದ್ರೋಣಾಚಾರ್ಯರಿಗೆ ಇಲ್ಲಿ ದರ್ಶನ ನೀಡಿದರೆಂಬ ಪ್ರತೀತವಿದೆ. ಐತಿಹಾಸಿಕ ಹಿನ್ನೆಲೆ. ಮಂದಿರದ ನಿಖರವಾದ ನಿರ್ಮಾಣ ಕಾಲ ತಿಳಿದಿಲ್ಲ, ಆದರೆ ಇದು ಸುಮಾರು ಹಲವಾರು ಶತಮಾನಗಳಷ್ಟು ಹಳೆಯದೆಂದು ನಂಬಲಾಗಿದೆ. ಬ್ರಿಟಿಷ್ ಯುಗದಲ್ಲಿ ಈ ಪ್ರದೇಶವನ್ನು ಒಂದು ಧಾರ್ಮಿಕ ಸ್ಥಳವೆಂದು ಮಾನ್ಯತೆ ನೀಡಲಾಯಿತು. ಗುಹೆಯೊಳಗಿನ ನೈಸರ್ಗಿಕ ಜಲಸ್ರಾವವು ಈ ಮಂದಿರದ ಮುಖ್ಯ ಆಕರ್ಷಣೆ. ಜಲದ ಹನಿಗಳು ನಿರಂತರವಾಗಿ ಶಿವಲಿಂಗದ ಮೇಲೆ ಬೀಳುತ್ತವೆ. ಇದನ್ನು ಶಿವನ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ತಪಕೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಶಿವನಿಗೆ ಜಲಾಭಿಷೇಕ ಮಾಡುತ್ತಾರೆ. ಹಿಂದೂ ಪಂಚಾಂಗದ ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ತಪಕೇಶ್ವರ ಮಂದಿರವು ಅಸಿ ಗಂಗಾ ನದಿ ತಟದಲ್ಲಿದೆ. ಸುತ್ತಮುತ್ತಲಿನ ಪರ್ವತಗಳು ಮತ್ತು ಕಾಡುಗಳು ಈ ಪ್ರದೇಶಕ್ಕೆ ಶಾಂತ ಮತ್ತು ಪವಿತ್ರ ವಾತಾವರಣ ನೀಡುತ್ತವೆ. ಪ್ರವಾಸಿಗಾಗಿ ಮಾಹಿತಿ. ಸಮಯ ಬೆಳಗ್ಗೆ 6 ರಿಂದ ಸಂಜೆ ಬೆಳಗ್ಗೆ 8 ಗಂಟೆವರೆಗೆ ತೆರೆದಿರುತ್ತದೆ. ಹತ್ತಿರದ ಸ್ಥಳಗಳು ರಾಬರ್ಸ್ ಕೇವ್, ಸಹಸ್ರಧಾರ, ಮಾಲ್ಸಿ ಡಿಯರ್ ಪಾರ್ಕ್. ತಪಕೇಶ್ವರ ಮಂದಿರವು ಧಾರ್ಮಿಕ, ಐತಿಹಾಸಿಕ ಮತ್ತು ಪ್ರಕೃತಿ ಸೌಂದರ್ಯದ ಮಿಶ್ರಣವಾಗಿದೆ. ಇದು ಡೆಹ್ರಾಡೂನ್ನ ಪ್ರಮುಖ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ.